All Academy. Always with you. ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ, ಆಲ್ ಅಕಾಡೆಮಿ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಇತ್ತೀಚೆಗೆ ನಡೆದಂತಹ ಡಿಪ್ಲೊಮಾ ಸಿಇಟಿ ಪರೀಕ್ಷೆಯ ಮ್ಯಾಥಮೆಟಿಕ್ಸ್ ವಿಭಾಗದ ಪ್ರಶ್ನೆಗಳ ಉತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಸೊ ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ DCET ಪ್ರಶ್ನೆ ಪತ್ರಿಕೆಯಲ್ಲಿ ಸುಮಾರು 40 ಪ್ರಶ್ನೆಗಳು ಮ್ಯಾಥಮೆಟಿಕ್ಸ್ ವಿಭಾಗಗಳಿಂದ ಬಂದಿರುತ್ತೆ. ಸೊ ಆ ಎಲ್ಲಾ 40 ಪ್ರಶ್ನೆಗಳಿಗೆ ಕೇವಲ ಉತ್ತರಗಳನ್ನ ನೀಡೋದಲ್ಲದೆ ಅವುಗಳ ಸ್ಟೆಪ್ಸ್ ಗಳನ್ನ ಅಂದ್ರೆ ಸೊಲ್ಯೂಷನ್ ಕೂಡ ಈ ಒಂದು ಸೆಷನ್ ನಲ್ಲಿ ಡಿಸ್ಕಷನ್ ಮಾಡೋಣ. ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ಈ ಸೊಲ್ಯೂಷನ್ ನಾನು ಮಾಡಿರೋ ಮುಖಾಂತರ ನೋಡಿದ್ರೆ ಅವ್ರಿಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ನಾವು ಉತ್ತರ ನೀಡಿರುವಂತ ಪ್ರಶ್ನೆಗೆ ಏನು ಸರಿಯಾದ ಉತ್ತರ ನೀಡಿರ್ತಾರೆ ಅದು ಸರಿದೆ ಅಂತ ಒಂದು ಕಾನ್ಫಿಡೆನ್ಸ್ ಬರುವ ಕಾರಣಕ್ಕಾಗಿ ಪ್ರತಿಯೊಂದು ಮ್ಯಾಥಮೆಟಿಕ್ಸ್ ಕ್ವಶನ್ ಗಳ ಸೊಲ್ಯೂಷನ್ ಅನ್ನು ಕೂಡ ಈ ವಿಡಿಯೋದಲ್ಲಿ ನಾನು ಮಾಡ್ತಾ ಇದ್ದೇನೆ. ಸೊ ಹೆಚ್ಚಿನ ಸಮಯನ ವ್ಯರ್ಥ ಮಾಡದೆ ನಮ್ಮ ನೇರವಾಗಿ ಮೊದಲನೇ ಪ್ರಶ್ನೆಗೆ ನಾವು ಹೋಗೋಣ. ಸೊ ಮೊದಲನೇ ಪ್ರಶ್ನೆ ಏನಿತ್ತಪ್ಪ ಅಂತಂದ್ರೆ ದ ಸಮ್ ಫಾರ್ಮ್ ಆಫ್ ಕಾಸ್ ಎ ಕಾಸ್ ಬಿ ಅಂದ್ರೆ ಪ್ರಾಡಕ್ಟ್ ಅಂತ ಕೇಳಿದ್ದಾರೆ. ಇಲ್ಲಿ ಕಾಸ್ ಎ ಡಾಟ್ ಕಾಸ್ ಬಿ ಅಂತ ಕೇಳಿದ್ದಾರೆ. ಸೊ ಇದರ 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಸೊ ಈ 4 ಆಯ್ಕೆಗಳನ್ನ ನೀಡೋಕ್ಕಿಂತ ಮೊದಲು ನಾವು ಸರಿಯಾದ ಆಯ್ಕೆನ ಮಾಡೋಕ್ಕಿಂತ ಮೊದಲು ಇಲ್ಲಿ ಸ್ಟೆಪ್ಸ್ ನ ಕೊಟ್ಟಿದ್ದೀನಿ ನೋಡಿ. ಕಾಸ್ ಎ ಪ್ಲಸ್ ಕಾಸ್ ಬಿ ಇಸ್ ಈಕ್ವಲ್ಸ್ ಟು ಏನಿದೆ ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ. ದಿಸ್ ಇಸ್ ಒನ್ ಇಕ್ವೇಶನ್. ಅದೇ ರೀತಿ ಕಾಸ್ ಎ ಮೈನಸ್ ಬಿ ಗೆ ಒಂದು ಫಾರ್ಮುಲಾ ಇದೆ. That is cos A cos B plus sin A sin B. So this is a one equation. So ಈಗ ಎರಡನ್ನು ಆಡ್ ಮಾಡಿದ್ರೆ ಈ equation 1 and 2 ಎರಡನ್ನು ಸೇರಿಸಿದಾಗ that is cos A plus B plus cos A minus B ಎರಡನ್ನು ಆಡ್ ಮಾಡ್ತಾ ಇದ್ದೀನಿ. ಮತ್ತೆ ಈ equation ನ rearrange ಮಾಡಿದಾಗ ಎಲ್ಲ equation ಇಲ್ಲಿದೆ ನೋಡಿ, ಇದೇ ಸೇಮ್ equation ಆಡ್ ಮಾಡಿ rearrange ಮಾಡಿದಾಗ ಕೆಲವೊಂದು ಟರ್ಮ್ ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿದಿರೋಂತ ಒಂದು equation ಏನಪ್ಪಾ ಅಂತಂದ್ರೆ cos A plus B plus cos A minus B is equals to 2 times cos A cos B. So ಇದು ಒಂದು ಲೆಫ್ಟ್ ಔಟ್ ಟರ್ಮ್. ಸೊ ಯಾವ್ಯಾವ ನೆಗೆಟಿವ್ ಪಾಸಿಟಿವ್ ಸೈನ್ ಇದ್ದದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಉಳಿದಿರೋದು ಒಂದು ಇಕ್ವೇಶನ್. ಸೊ ಈ ಒಂದು ಇಕ್ವೇಶನ್ ನಿಂತ್ರ ನಾನು ಒಂದು ರಿಅರೇಂಜ್ ಮಾಡಿದಾಗ cos A ಇಂಟು cos B ಇಲ್ಲಿದೆ ನೋಡಿ. ಈ 2 ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಹಾಫ್ ಇಂಟು cos A plus B plus cos A minus B. So this is our right answer. This is our right answer. ಈ ಒಂದು ಉತ್ತರ ಎಲ್ಲಿದೆ ಅಂತ ನೋಡ್ಬೇಕು ನಾನು. ಸೊ ಈ ಒಂದು ಉತ್ತರ ಇರೋದು ಆಪ್ಷನ್ ಬಿ ಅಲ್ಲಿ. ಸೊ this is our right answer. So first question, that is the sum form of cos A dot cos B is equals to half of cos A plus B plus cos A minus B. So this is our right answer. So ಮುಂದಿನ ಪ್ರಶ್ನೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ ಏನಿದೆ ಅಂತಂದ್ರೆ if z is equals to 3 plus 5i then z plus z bar is ಅಂತ ಕೇಳಿದ್ದಾರೆ ನೋಡಿ. ವೆರಿ ಸಿಂಪಲ್ ಆದಂತ ಪ್ರಶ್ನೆ ಇದು. ಸೊ ಏನ್ ಕೇಳಿದ್ದಾರೆ ಇಲ್ಲಿ, ಸೊ ನಾ ಸಾಲ್ವ್ ಮಾಡ್ತೀನಿ. ಸೊಲ್ಯೂಷನ್ ಓಕೆ, ಸಾಲ್ವ್ ಮಾಡ್ತಾ ಹೋದಾಗ z is equals to 3 plus 5i ಇದೆ, ಆಲ್ರೆಡಿ ಕೊಟ್ಟಿದ್ದಾರೆ ನಮಗೆ. ಸೊ ನಾವೇನ್ ಐಡೆಂಟಿಫೈ ಮಾಡಬೇಕು, z plus z bar ಐಡೆಂಟಿಫೈ ಮಾಡಬೇಕು. ನಾವು z ಪ್ಲಸ್ ಝೆಡ್ ಬಾರ್. ಸೊ ನನ್ಗೆ ಏನ್ ಬೇಕೀಗ, ಝೆಡ್ ಬಾರ್ ಗೊತ್ತಿಲ್ಲ ನನಗೆ. ಸೊ ಝೆಡ್ ಬಾರ್ ಇಸ್ ಈಕ್ವಲ್ಸ್ ಟು ಈ ಒಂದು ಸೈನ್ ಅನ್ನ ಚೇಂಜ್ ಮಾಡಿದ್ರೆ ನಮ್ಗೆ ಝೆಡ್ ಬಾರ್ ಸಿಗುತ್ತೆ. ಇಟ್ ಇಸ್ ನಥಿಂಗ್ ಬಟ್ 3 ಮೈನಸ್ 5i. ದಿಸ್ ಈಸ್ ಅವರ್ ಝೆಡ್ ಬಾರ್. ಸೊ ಎರಡನ್ನ ಆಡ್ ಮಾಡೋಣ. ದಟ್ ಈಸ್ 3 ಪ್ಲಸ್ 5i ಪ್ಲಸ್ 3 ಮೈನಸ್ 5i ಕ್ಯಾನ್ಸಲ್ ಆಯ್ತು. ಸೊ z ಪ್ಲಸ್ z ಬಾರ್ ಇಸ್ ಈಕ್ವಲ್ಸ್ ಟು 6. ಸೊ ನಮ್ಮ ಆನ್ಸರ್ ಇರೋದು 6. ಸೊ ಎಲ್ಲಿದೆ ನೋಡಿ ನಮ್ಮ ಆನ್ಸರ್, ಆಪ್ಷನ್ ಡಿ ಅಲ್ಲಿದೆ. ಸೊ ದಿಸ್ ಈಸ್ ಅವರ್ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್ಗೆ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಸೊ ಮುಂದಿನ ಪ್ರಶ್ನೆ, ದ ವ್ಯಾಲ್ಯೂ ಆಫ್ ಲಿಮಿಟ್ x to the 1 ಅಂತ ಕೊಟ್ಟಿದ್ದಾರೆ. ಸೊ x ಸ್ಕ್ವೇರ್ ಮೈನಸ್ 4x ಪ್ಲಸ್ 3 ಡಿವೈಡೆಡ್ ಬೈ x ಮೈನಸ್ 1. ಸೊ ಇದು ಒಂದು ಲಿಮಿಟ್ ಮೇಲೆ ಪ್ರಾಬ್ಲಮ್ ಅನ್ನ ಕೇಳಿದ್ದಾರೆ. ಸೊ ನಾವು ಫೈನಲ್ ವ್ಯಾಲ್ಯೂನ ಆನ್ಸರ್ ನ ಹೇಳ್ಬೇಕಾಗುತ್ತೆ. ಸೊ ಹಾಗಾಗಿ ಇದನ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಆಲ್ರೆಡಿ ನಿಮ್ಗೆ ಇಲ್ಲಿ ಇಕ್ವೇಶನ್ ಕೊಟ್ಟಿದ್ದಾರೆ. ನಾ ಏನ್ ಮಾಡ್ತೀನಿ, ಇದನ್ನ ಸ್ಪ್ಲಿಟ್ ಅಪ್ ಮಾಡ್ತೀನಿ. ಈಗ ಡೈರೆಕ್ಟ್ಲಿ ನೀವು x ಈಕ್ವಲ್ಸ್ ಟು 1 ಹಾಕ್ಬಿಟ್ಟಿದ್ರೆ ಇಲ್ಲಿ 0/0 ಬರುತ್ತೆ. ಯಾಕೆ ನೋಡ್ರಿ 1 ಇದೆ, 1 ಮೈನಸ್ 0 ಇಸ್ ಅ 0. ಸೊ ದಟ್ ಈಸ್ ಅ ಡಿಟರ್ಮಿನೆಂಟ್. ಸೊ ಇನ್ಡಿಟರ್ಮಿನೆಂಟ್ ಫಾರ್ಮ್ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ನಾನು ಫಸ್ಟ್ ಇದನ್ನ ಸ್ಪ್ಲಿಟ್ ಅಪ್ ಮಾಡ್ತೀನಿ. ಮೇಲ್ಗಡೆ ಇರುವಂತಹ ಇಕ್ವೇಶನ್ ನ ನಾನು ಸ್ಪ್ಲಿಟ್ ಮಾಡ್ತೀನಿ. ಯಾವ ರೀತಿ ಸ್ಪ್ಲಿಟ್ ಅಪ್ ಮಾಡ್ತೀನಿ ಅಂತಂದ್ರೆ ನೋಡಿ ಇಲ್ಲಿ. ಸೊ ದಟ್ ಈಸ್ x ಸ್ಕ್ವೇರ್ ಮೈನಸ್ 1x ಮೈನಸ್ 3x ಪ್ಲಸ್
3 ನೋಡಿ ಸೇಮ್ ಆಯ್ತಲ್ಲ ಇದು ಇಕ್ವೇಶನ್ ಸ್ಪ್ಲಿಟ್ ಮಾಡಿದೀನಿ ನಾನು ಸೊ ದಟ್ ಈಸ್ ಫೈನಲಿ 1 minus x ಸೊ ಇದರಲ್ಲಿ ಕಾಮನ್ ಟರ್ಮ್ ನ ಔಟ್ ಮಾಡ್ತೀನಿ ನಾನು ಇಲ್ಲಿ x ಕಾಮನ್ ಇದೆ then x minus 1 is a left out term so ಇಲ್ಲಿ ಏನು ಕಾಮನ್ ಇದೆ 3 is a common so I will take minus 3 outside so left out term is x minus 1 is a common so whole divided by x minus 1 now again ಇದು ಎರಡರಲ್ಲಿ ನಾನು ಏನು ಮಾಡ್ತೀನಿ x minus 1 ಅನ್ನ ಕಾಮನ್ ತೆಗೆದ್ರೆ ಉಳಿದಿರೋ ಟರ್ಮ್ x minus 3 whole divided by x minus 1 so x minus 1 cancel ಆಯಿತು so ಈಗ ನಾನು ಈ x ಇದ್ದಲ್ಲಿ 1 ಅನ್ನ ಹಾಕ್ತೀನಿ so finally I can put x equals to 1 minus 3 so final answer ಏನು ಬರುತ್ತೆ ನಮಗೆ -2 so -2 ಆನ್ಸರ್ ಎಲ್ಲಿದೆ ನೋಡಿ that is in the option A so option A ದಲ್ಲಿ ನಮ್ಮ final answer ಕಾಣ್ತಾ ಇದೆ so let us move to the fourth question so next question ಕೂಡ ಲಿಮಿಟ್ ಮೇಲೆನೇ ಕೇಳಿದ್ದಾರೆ the value of limit x tends to the -2 ಅಂತ ಹೇಳಿದ್ದಾರೆ so x raised to 5 plus 32 divided by x plus 2 ಅಂತ ಹೇಳಿದ್ದಾರೆ ನೋಡಿ so very simple question simple ಪ್ರಶ್ನೆ so ಏನು ಹೇಳಿದ್ದಾರೆ ಇಲ್ಲ ಆಲ್ರೆಡಿ x ಕೊಟ್ಟಿದ್ದಾರೆ ನಿಮಗೆ ವ್ಯಾಲ್ಯೂ ಇದೆ that is a limit x tends to the -2 x raised to 5 plus 32 divided by x plus 2 ಅಂತ ಇದೆ this is a value so in this question ಇದು ಯಾವ ರೀತಿ ಫಾರ್ಮ್ ನಲ್ಲಿ ಇದೆ ಅಂತಂದ್ರೆ ಇದು ಲಿಮಿಟ್ x tends to the a x raised to n minus a raised to n divided by x minus a ಈ ಒಂದು ಫಾರ್ಮ್ ನಲ್ಲಿ ಇದೆ so in this equation x ಏನಾಗುತ್ತೆ x will be x n is ನೋಡಿ n ಪವರ್ ಇದೆ n is 5 then a value ಎಷ್ಟಿದೆ ನೋಡಿ a value is already given that is 2 a value is a 2 value so a value illiде so okay a is a 2 value so let us substitute all the values now this equation can be written as n a raised to n minus 1 idradu simplified form idu direct one equation ಕಾಣುತ್ತೆ ನಿಮಗೆ so let us use this equation that is n a raised to n minus 1 so ಏನಾಗುತ್ತೆ n ನಮಗೆ ಗೊತ್ತಿದೆ 5 a value ಗೊತ್ತಿದೆ that is 2 a value is 2 a into 2 next n value ಗೊತ್ತಿದೆ 5 minus 1 so ನಮಗೆ ಏನಾಯ್ತು ಇದು 5 into 2 raised to 4 that is nothing but 5 into 16 it is nothing but 80 so the ನಮ್ಮ ಆಪ್ಷನ್ ಎಲ್ಲಿ ಕಾಣ್ತಿದೆ 80 ಆನ್ಸರ್ ಎಲ್ಲಿ ಕಾಣ್ತಿದೆ ನೋಡಿ so that is in the option B this is your right answer so ಮುಂದಿನ ಪ್ರಶ್ನೆಗೆ ನೋಡೋಣ so next question ಏನಿದೆ the value of limit theta tends to 1 where 5 sin theta divided by tan 7 theta ಅಂತ ಹೇಳಿದೆ ಸೊ ಈ ಒಂದು ಕ್ವಶನ್ ನನಗೆ ಸ್ವಲ್ಪ ಟ್ರಿಕಿ ಅನಿಸ್ತಾ ಇತ್ತು ಯಾಕಂತಂದ್ರೆ ನೀವು ಇದೊಂದು ಕ್ವಶನ್ ಸ್ವಲ್ಪ ನನ್ಗೆ ಐ ಥಾಟ್ ಇದಕ್ಕೆ ಗ್ರೇಸ್ ಸಿಗಬಹುದು ಅಂತ ಬಟ್ ಗ್ರೇಸ್ ಕೊಡ್ತಾರೋ ಇಲ್ಲ ಅನ್ನೋದು ದಟ್ ಈಸ್ ಲೆಫ್ಟ್ ಟು DT ಬೋರ್ಡ್ ಅಥವಾ KA ಬೋರ್ಡ್ ಮೇಲೆ ಡಿಪೆಂಡ್ ಆಗುತ್ತೆ ಯಾಕಂತಂದ್ರೆ ನೀವು ಡೈರೆಕ್ಟ್ಲಿ ಇದು ಥೀಟಾ ಲಿಮಿಟ್ ಇಲ್ಲಿ 1 ಹಾಕಿದ್ರೆ 5/7 ಆನ್ಸರ್ ಬರುತ್ತೆ ಸೊ ಕೆಲವು ಹುಡುಗರು ಆಪ್ಷನ್ ಡಿ ನ ಟಿಕ್ ಮಾಡಿದ್ದಾರೆ ಇನ್ನು ಕೆಲವು ವಿದ್ಯಾರ್ಥಿಗಳು ಇದನ್ನ ಬ್ಲಾಂಕ್ ಆಗಿ ಬಿಟ್ಟು ಬಂದರೆ ಕೆಲವೊಬ್ರು 0 ಅಂತಾನೂ ಕೂಡ ಮಾರ್ಕ್ ಮಾಡಿದ್ದಾರೆ ಸೊ ಹೀಗಾಗಿ ಸ್ವಲ್ಪ ಕನ್ಫ್ಯೂಷನ್ ಇದೆ ಬಟ್ ನಾನು ಒಂದು ನೀವು ಡೈರೆಕ್ಟ್ಲಿ 5 sin ಥೀಟಾ ವ್ಯಾಲ್ಯೂ ಹಾಕಿದಾಗ 5 ಥೀಟಾ ನ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ 0.70 ಒಂದು ಆನ್ಸರ್ ಬರುತ್ತೆ ಸೊ 5/7 ಡಿವೈಡ್ ಮಾಡಿದ್ರು ಕೂಡ ಅದ್ರ ನಿಯರರ್ ಬರುತ್ತೆ ಸೊ ಐ ಥಾಟ್ ದಟ್ ದಿಸ್ ಈಸ್ ಅ ರೈಟ್ ಆನ್ಸರ್ ಅಂತ ಅನ್ಕೊಂಡಿದೀನಿ ನೋಡ್ಬೇಕು ಅಥವಾ ಗ್ರೇಸ್ ಮಾರ್ಕ್ಸ್ ಕೊಡ್ಬೋದು ಯಾಕಂದ್ರೆ ಥೀಟಾ ಈಕ್ವಲ್ಸ್ ಟು 1 ಇಟ್ ಈಸ್ ಇಂಡಿಟರ್ಮಿನೆಂಟ್ ಫಾರ್ಮ್ ತರ ಒಂಥರ ಕಂಪ್ಲೀಟ್ ಆಗೋದಿಲ್ಲ ಇಫ್ ಇಟ್ ಈಸ್ ಥೀಟಾ ಇಸ್ ಈಕ್ವಲ್ಸ್ ಟು 0 ಅಂತ ಕೊಟ್ಟಿದ್ರೆ ದೆನ್ ಇಟ್ ವುಡ್ ಹ್ಯಾವ್ ಬೀನ್ ಅನ್ ಆನ್ಸರ್ ಅಲ್ಲಿ ನಿಮ್ಗೆ ಒಂದು ಈ ವ್ಯಾಲ್ಯೂಸ್ ಗಳಲ್ಲಿ ಆನ್ಸರ್ ಸರಿಯಾದ ಆನ್ಸರ್ ಬರ್ತಿತ್ತು ಬಟ್ ಇದೊಂದು ಸ್ವಲ್ಪ ಪ್ರಶ್ನೆ ನನಗೆ ಆ ಕ್ವಶನ್ ಅಲ್ಲಿ ಮಿಸ್ಟೇಕ್ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ ಬಟ್ ಇಟ್ ಈಸ್ ಲೆಫ್ಟ್ ಟು ದ DT ಅಥವಾ KA ಅವರು ಯಾವ ರೀತಿ ಫೈನಲಿ ಕೀ ಆನ್ಸರ್ ಬಿಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಐ ಥಾಟ್ ದಟ್ ದಿಸ್ ವುಡ್ ಬಿ ಅ ಗ್ರೇಸ್ ಮಾರ್ಕ್ಸ್ ಟು ದ ಸ್ಟೂಡೆಂಟ್ ಸೊ ನೆಕ್ಸ್ಟ್ 6th ಕ್ವಶನ್ ನ ನೋಡೋಣ Okay. 6th question ಏನಿದೆ ಅಂತಂದ್ರೆ the equation of a straight line passing through 2, 3 and the parallel to the 2x plus 3y plus 6 is equals to 0 ನೋಡಿ ಏನು ಹೇಳಿದ್ದಾರೆ ಒಂದು ಸ್ಟ್ರೇಟ್ ಲೈನ್ ಇದೆ ಅದರದ್ದು ಪಾಸಿಂಗ್ ಥ್ರೂ ಪಾಯಿಂಟ್ 2, 3 ಪಾಸ್ ಆಗುತ್ತೆ ಅದು ಪ್ಯಾರಲಲ್ ಯಾವ ಲೈನ್ ಇದೆ ಅಂತಂದ್ರೆ 2x plus 3y plus 6 is equals to 0 ಈ ಒಂದು ಲೈನ್ ಗೆ ಪ್ಯಾರಲಲ್ ಆಗಿದೆ ಹಾಗಿದ್ರೆ ನಾನು ಆ ಇಕ್ವೇಶನ್ ಆಫ್ ಎ ಸ್ಟ್ರೇಟ್ ಲೈನ್ ಅನ್ನ ಕಂಡುಹಿಡಿಬೇಕು ದೆನ್ ನಮಗೆ ಇಲ್ಲಿ ಏನಿದೆ ಸೊ ವಾಟ್ ಈಸ್ ಅ ಗಿವನ್ ಇಕ್ವೇಶನ್ ಸೊಲ್ಯೂಷನ್ ನೋಡೋಣ ಒಂದು ಇಕ್ವೇಶನ್ ಕೊಟ್ಟಿದ್ದಾರೆ ಒಂದು ಲೈನ್ ಇದೆ ದಟ್ ಈಸ್ 2x plus 3y plus 6 is equals to 0 ಒಂದು ಲೈನ್ ಅನ್ನ ಕೊಟ್ಟಿದ್ದಾರೆ
ಸೊ ಇದರಲ್ಲಿ ಈಗ ಎ ಅಂಡ್ ಬಿ ವ್ಯಾಲ್ಯೂನ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಆಗುತ್ತೆ, y is equals to 3 ಆಗುತ್ತೆ. ಸಿಮಿಲರ್ಲಿ a is equals to 2 ಆಗುತ್ತೆ, b is equals to 3 ಆಗುತ್ತೆ. Now we have one equation. ನಾವು ಸ್ಟ್ರೇಟ್ ಲೈನ್ ಐಡೆಂಟಿಫೈ ಮಾಡ್ಬೇಕಾದ್ರೆ x minus x dash plus b is equals to y minus y1 ಅಂತ ತಗೊಂತೀವಿ. So let us put all these values in this one. So ಈಗ a is equals to so a ಏನಿದೆ, a ವ್ಯಾಲ್ಯೂ ಬರ್ತಿದೆ ನನಗೆ 2 ಅಂತ. So let us put that 2 x minus 2 plus b ವ್ಯಾಲ್ಯೂ ಬರ್ತಿದೆ that is 3, y ವ್ಯಾಲ್ಯೂ ಬರ್ತಿಲ್ಲ minus 3 ಇಲ್ಲಿದೆ. ಸೊ ಇದನ್ನ ಸಿಂಪ್ಲಿಫೈ ಮಾಡೋಣ ಈಗ. ಸೊ if I simplify this one, I will get 2x minus 4 plus 3y minus 9 ಬರುತ್ತೆ. ಸೊ ಅಗೇನ್ ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿದಾಗ I will get equation 2x plus 3y minus 13 will be equals to 0. So ಎಲ್ಲಿದೆ ನೋಡಿ ಈ ಆಪ್ಷನ್. ಸೊ ವಿಲ್ ಗೆಟ್ ದ ಆಪ್ಷನ್ ಇನ್ ದಿಸ್, that is option A. Option A ಅಲ್ಲಿ ನಮಗೆ ಈ equation ಕಾಣುತ್ತೆ, that is 2x plus 3y minus 13 will be equals to 0. So this is your answer for the 6th question. So ಮುಂದಿನ ಪ್ರಶ್ನೆ ನೋಡೋಣ. So 7th question ಏನಿದೆಪ್ಪ ಅಂತಂದ್ರೆ, again it is asked on the lines itself. The slope of a line perpendicular to the line 3x minus 2y plus 1 is equals to 0. ನೋಡಿ ಏನು ಹೇಳಿದ್ದಾರೆ, ಸ್ಲೋಪ್ ಅನ್ನ ಐಡೆಂಟಿಫೈ ಮಾಡ್ಬೇಕು ನಾನು ಇಲ್ಲಿ. ಸೊ ಸ್ಲೋಪ್ ನ ಐಡೆಂಟಿಫೈ ಮಾಡ್ಬೇಕಂತಂದ್ರೆ ನಮ್ಗೆ ಆಲ್ರೆಡಿ ಒಂದು ಇಕ್ವೇಶನ್ ಕೊಟ್ಟಿದ್ದಾರೆ, ಏನಿದೆ ಅದು 3x minus 2y plus 1 is equals to 0. This is a given equation. ನಮ್ಗೆ ಇದನ್ನ ನಾನು ಸ್ವಲ್ಪ ರೀಅರೇಂಜ್ ಮಾಡ್ಕೊಂತೀನಿ. I will take 2y outside. So what happens ಇಲ್ಲಿ, 3x plus 1, 2y minus ಇದ್ದು ಪಾಸಿಟಿವ್ ಆಯ್ತು, ಇದು ಲೆಫ್ಟ್ ಔಟ್ ಟರ್ಮ್. ನೆಕ್ಸ್ಟ್ y is equals to 3x divided by 2 plus 1 by 2. ಹೌದಾ, 1 by 2. Now this is in the form of y equals to mx plus c ಫಾರ್ಮ್ ನಲ್ಲಿ ಇದೆ. So x is nothing but that is slope m will be equals to 3 by 2. So 3 by 2 answer ಎಲ್ಲಿದೆ ನೋಡಿ, that is in our option B. So option B is a right answer for this question. So let us move to the next question. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಸೊ ಮುಂದಿನ ಪ್ರಶ್ನೆ 8ನೇ ಪ್ರಶ್ನೆ, that is derivative of, ನೋಡಿ derivative ಕೇಳಿದ್ದಾರೆ. So the derivative of 3x square minus e raised to x plus 4 is equals to 0 ಅಂತ ಕೇಳಿದ್ದಾರೆ. ಸೊ ವೆರಿ ಸಿಂಪಲ್ ಆದಂತಹ ಒಂದು ಡೆರಿವೇಟಿವ್ ಕೇಳಿದ್ದಾರೆ. ಸೊ ವಾಟ್ ಈಸ್ ದಟ್ ಒನ್, 3x square minus e raised to x plus 4 ಇದರ ಡೆರಿವೇಟಿವ್ ಕೇಳಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ, 3 into 2 into x minus e raised to x plus 0. So finally ಏನಾಯ್ತು ನನಗೆ, 6x minus e raised to x. This is our answer. So ಎಲ್ಲಿದೆ ನೋಡಿ ಇದು, so that is in our option B. So that is 6x minus e raised to x. So that is our answer. That is option B. So 9ನೇ ಪ್ರಶ್ನೆಯನ್ನ ನೋಡೋಣ. That is, if y is equals to 1 plus sin x divided by cos x, then dy by dx is, ನೋಡಿ ವೆರಿ ಸಿಂಪಲ್ ಆದಂತ ಪ್ರಶ್ನೆ, ಸ್ವಲ್ಪ ಲೆಂದಿ ಇದೆ ಸ್ಟೆಪ್ಸ್, ಬಟ್ ಸಾಲ್ವ್ ಮಾಡೋಣ. ಸೊ ಏನ್ ಹೇಳಿದ್ದಾರೆ, y is equals to 1 plus sin x divided by cos x. ಹೌದಾ, ಇದ್ರದ್ದು dy by dx ಕಂಡಿಡಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ, ಸೊ ಐ ವಿಲ್ ಟೇಕ್ ಇಟ್ 1 by cos x plus sin x divided by cos x. ಸ್ಪ್ಲಿಟ್ ಅಪ್ ಮಾಡಿದ್ದೀನಿ ಎರಡು ಟರ್ಮ್ ನ, ಇಲ್ಲಿರುವಂತ y ಟರ್ಮ್ ನ ಸ್ಪ್ಲಿಟ್ ಅಪ್ ಮಾಡಿದ್ದೀನಿ. ದೆನ್ ಅಗೇನ್ ನಾವು ಈಗ ಡಿಫ್ರೆನ್ಶಿಯೇಟ್ ಮಾಡೋಣ. dy by dx, it is nothing but sec x plus tan x. So again here it is sec x into tan x plus sec square x. So ಈಗ ನಾನು ಇಲ್ಲಿ sec ಟರ್ಮ್ ಹೊರಗಡೆ ತೆಗೆದೆ ಅಂತಂದ್ರೆ sec x, ಉಳಿದಂತ ಟರ್ಮ್ ಯಾವುದು ಇಲ್ಲಿ, tan ಇಲ್ಲಿ ಉಳಿಯುತ್ತೆ, ಪ್ಲಸ್ tan x ಪ್ಲಸ್ sec x. ನೋಡಿ ಎಲ್ಲಿದೆ ನೋಡಿ, ಇದು sec into tan plus x ಅಂತ ಹೇಳಿ. ಸೊ ಇದ್ರ ನಮ್ದು ಆಪ್ಷನ್ ಬರೋದು ಆಪ್ಷನ್ ಎಲ್ಲಿದೆ, ಬಟ್ ಇಲ್ಲಿ ಸ್ವಲ್ಪ ರಿವರ್ಸ್ ಆರ್ಡರ್ ಆಗಿದೆ ಅಷ್ಟೇ. ಟರ್ಮ್ ನ ಹಿಂದೆ ಮುಂದೆ ಮಾಡಿದ್ರೆ ದಟ್ ಈಸ್ ನಥಿಂಗ್ ಟು ವರಿ. ದಿಸ್ ಈಸ್ ಅವರ್ ರೈಟ್ ಆನ್ಸರ್. 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಸೊ ನಮ್ಮ 10ನೇ ಪ್ರಶ್ನೆ ಏನಾಗಿತ್ತಪ್ಪ ಅಂತಂದ್ರೆ, ಇಫ್ y is equals to cosec square 3x then dy by dx ಅಂತ ಕೇಳಿದ್ದಾರೆ. ನೋಡಿ ಏನ್ ಹೇಳಿದ್ದಾರೆ ಇಲ್ಲಿ, y is equals to cosec square 3x, then I have to identify dy by dx ನ ಐಡೆಂಟಿಫೈ ಮಾಡಬೇಕು.
ಸೊ dy by dx ಐಡೆಂಟಿಫೈ ಮಾಡಕ್ ಹೋಗೋಣ ಈಗ. ಸೊ ದ ಫಸ್ಟ್ ಸ್ಟೆಪ್ ವಿಲ್ ಬಿ 3x okay square. Now it will be equals to 2 cosec 3x into d by dx cosec 3x into d by dx 3x. Now then again it will be 2 into cosec x 3x into my x minus cosec 3x cot 3x into 3. So finally ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿದಾಗ ನಮಗೆ ಬರೋದು ಮೈನಸ್ 6 cosec square 3x into cot 3x. ನೋಡಿ ಎಲ್ಲಿದೆ ಆಪ್ಷನ್? ಸೊ ದಟ್ ಈಸ್ ಇನ್ ಅವರ್ ಆಪ್ಷನ್ 4. That is in option 4. That is minus 6 cosec square 3x into cot 3x. So ಮುಂದಿನ ಪ್ರಶ್ನೆಯನ್ನ ನೋಡೋಣ. That is if x is equals to y sin theta. ನೋಡಿ ಏನು ಕೊಡ್ತಾರೆ? x is equals to y sin theta, then b is equals y is equals to b sin theta, then dy by dx at theta pi by 4 ಅಂತ ಕೇಳಿದ್ದಾರೆ. ಸೊ ನಮ್ಮ ಏನ್ ಕೇಳಿದ್ದಾರೆ ಇಲ್ಲಿ a ಮತ್ತೆ x ಮತ್ತೆ y ಕೊಟ್ಟಿದ್ದಾರೆ, dy by dx ಕಂಡುಹಿಡಿದು at pi by 4 ನ ಐಡೆಂಟಿಫೈ ಮಾಡಬೇಕು. ನಾವು ಈಗ ಒಂದೊಂದೇ ಟರ್ಮ್ ಐಡೆಂಟಿಫೈ ಮಾಡೋಣ. dy by dx ಓಕೆ, ಇಲ್ಲಿ ಏನಾಗುತ್ತೆ? ಇಟ್ ಈಸ್ ಅ ಮೈನಸ್ b sin theta. ಇಂಟಿಗ್ರೇಷನ್ ಮಾಡಿದೆ ಇದನ್ನ. ನೆಕ್ಸ್ಟ್ ಸಿಮಿಲರ್ಲಿ dx by dy ಮಾಡಿದಾಗ ನನಗೆ ಏನ್ ಸಿಗುತ್ತೆ? a cos theta. Now let us substitute dy by dx ನ ಐಡೆಂಟಿಫೈ ಮಾಡಬೇಕು. ಸೊ ಐ ಪುಟ್ dy by d theta whole divided by dx by d theta. ಇದು theta okay. Then d theta cancel ಆಗುತ್ತೆ. It is nothing but minus b sin theta divided by a cos theta. So it will be minus b by a tan theta. ಈಗ ಏನ್ ಹೇಳಿದ್ದಾರೆ ನಮಗೆ? at theta pi by 4 ಅಂತ ಹೇಳಿದ್ದಾರೆ. ಸೊ ನಾವು theta pi by 4 substitute ಮಾಡಿದಾಗ that will be equals to 1. So 1 into anything will be same. So that will be final answer will be minus b by a. So this is our answer. So ಈ ಆಪ್ಷನ್ ಎಲ್ಲಿದೆ ನೋಡಿ? that is in our option B. So this is a 11th answer. 11ನೇ ಪ್ರಶ್ನೆಗೆ ಉತ್ತರ that is minus b by a. 12ನೇ ಪ್ರಶ್ನೆ ಏನಿದೆ? ಸೊ that is y is equals to x raised to x then dy by dx ಕೇಳಿದ್ದಾರೆ. ಇಲ್ಲಿ ಏನ್ ಹೇಳಿದ್ದಾರೆ? x ವ್ಯಾಲ್ಯೂ y ವ್ಯಾಲ್ಯೂ ಕೊಟ್ಟಿದ್ದಾರೆ, ನಮಗೆ dy by dx ನ ಐಡೆಂಟಿಫೈ ಮಾಡಬೇಕು. ನಾವು ಏನಿದೆ? y is equals to x raised to x ಇದೆ. let us take log on both side ತಗೊಂಡು ಏನ್ ಮಾಡ್ಬೇಕು ಈಗ? ನಾವು log y will be equals to log x raised to x. x raised to x ಅಂದಾಗ ಏನಾಗುತ್ತೆ? it is nothing but x into log x. ಹೌದಾ? now let us differentiate this with respect to y with respect to y. now that is 1 by y dy by dx will be equals to x 1 by x plus log x. ಹೌದಾ? then again 1 by y dy by dx will be equals to 1 plus log x will be equals to. ಹೌದಾ? 1 plus log x will be equals to. ಈಗ 1 by y dy by dx ಇದೆ. ನಾವೇನು ಐಡೆಂಟಿಫೈ ಮಾಡಬೇಕು? dy by dx. ಈ y ನ ಈ ಕಡೆ ಶಿಫ್ಟ್ ಮಾಡೋಣ. ಸೊ ಇಟ್ ವಿಲ್ ಬಿ y 1 plus log x. ಸೊ ದಿಸ್ ಈಸ್ ಅ ಇಕ್ವೇಶನ್. ಹೌದಾ? ದೆನ್ ಏನಿದೆ ಇಲ್ಲಿ? ನನಗೆ ಈ ಆನ್ಸರ್ ಎಲ್ಲರೂ ಕಾಣ್ತಾ ಇದೆನಾ? ಇಲ್ಲ. ಬಟ್ ನನಗೆ y ವ್ಯಾಲ್ಯೂ ಗೊತ್ತಿದೆ. ಜಸ್ಟ್ ರಿಪ್ಲೇಸ್ ದಿಸ್ y ವ್ಯಾಲ್ಯೂ. ಸೊ y ವ್ಯಾಲ್ಯೂ ಏನಿದೆ? ದಟ್ ಈಸ್ x raised to x ಇದೆ. ಸೊ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ x raised to x 1 plus log x. ನೋಡಿ ಇದು ಎಲ್ಲಿ ನಿಮ್ಗೆ ಕಾಣುತ್ತಾ? is there any answer? yes, that is option C. ಹೌದಾ? x raised to x 1 plus log x ಇದೆ. that is a 12th question ಗೆ ಸರಿಯಾದ ಉತ್ತರ ಆಪ್ಷನ್ C ಆಗುತ್ತೆ. 13ನೇ ಪ್ರಶ್ನೆಯನ್ನ ನೋಡೋಣ. ಸೊ ವೆರಿ ಇಂಪಾರ್ಟೆಂಟ್, ಸ್ವಲ್ಪ ಲೆಂದಿ ಇದೆ. ಸೊ tan inverse x d square y divided by dx square ಅಂತ ಕೇಳಿದ್ದಾರೆ. ಸೊ ಡಬಲ್ ಡಿಫ್ರೆನ್ಶಿಯೇಷನ್ ಮಾಡಬೇಕಾಗುತ್ತೆ. ಸೊ ನಥಿಂಗ್ ಟು ವರಿ, ವಿಲ್ ಸಾಲ್ವ್ ದಿಸ್ ಒನ್. ಸೊ ಏನ್ ಕೊಟ್ಟಿದ್ದಾರೆ? ಆಲ್ರೆಡಿ y is equals to tan
ಇನ್ವರ್ಸ್ ಎಕ್ಸ್ ಅಂತ ಇದೆ. ಟ್ಯಾನ್ ಇನ್ವರ್ಸ್ ನ ಡಬಲ್ ಡಿಫ್ರೆನ್ಶಿಯೇಟ್ ಮಾಡೋದು. ನಾವು ಟ್ಯಾನ್ ಡಿ ಎಕ್ಸ್, ಹೌದಾ, ಟ್ಯಾನ್ ಇನ್ವರ್ಸ್ ಎಕ್ಸ್ ನ ಮಾಡಿದಾಗ 1/1 ಪ್ಲಸ್ ಎಕ್ಸ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ಸ್ ಟು dy ಬೈ ಡಿ ಎಕ್ಸ್. ಇವಾಗ ಏನಾಗುತ್ತೆ, dy ಬೈ ಡಿ ಎಕ್ಸ್ ವಿಲ್ ಬಿ ಈಕ್ವಲ್ಸ್ ಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಆಗುತ್ತೆ, ಹೌದಾ. ನಾವು ಅಗೇನ್ ಡಿಫ್ರೆನ್ಶಿಯೇಟಿಂಗ್ ಡಬಲ್ ಡಿಫ್ರೆನ್ಶಿಯೇಟ್ ಕೇಳಿದ್ರೆ ನಮ್ಗೆ ಏನ್ ಕೇಳಿದಾರೆ ಅವರು, ಡಿ ಸ್ಕ್ವೇರ್ ಬೈ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ಕೇಳಿದ್ದಾರೆ. ಹೀಗಾಗಿ ಡಿ ಸ್ಕ್ವೇರ್ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ಮತ್ತೊಮ್ಮೆ ಡಿಫ್ರೆನ್ಶಿಯೇಟ್ ಮಾಡೋಣ. ನಾವು ಇಟ್ ವಿಲ್ ಬಿ ಮೈನಸ್ 1 ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ರೇಸ್ ಟು ಮೈನಸ್ 2 ಇಂಟು 2x. ನಾವು ಲೆಟ್ ಅಸ್ ನೆಕ್ಸ್ಟ್ ಸಿಂಪ್ಲಿಫೈ ದಿಸ್ ಒನ್. ಸಿಂಪ್ಲಿಫೈ ಮಾಡೋಣ. ಇದು ಮೈನಸ್ ಇರೋ ಕಾರಣ ಮೈನಸ್ 1 ಬೈ ರೇಸ್ ಟು ಮೈನಸ್ 2 ಇದೆ, ಸೊ ಅದು ಕೆಳಗಡೆ ಬಂದ್ರೆ ಪ್ಲಸ್ 2 ಆಗುತ್ತೆ. ಸ್ಕ್ವೇರ್ 2 ಇಂಟು 2x. ಸೊ ಫೈನಲ್ ಇಕ್ವೇಶನ್ ವಿಲ್ ಬಿ ಮೈನಸ್ 2x ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಇದು ಎಲ್ಲಿದೆ ನೋಡಿ ಆಪ್ಷನ್, ಮೈನಸ್ 2x ಡಿವೈಡೆಡ್ ಬೈ 1 ಪ್ಲಸ್ 1 ಸ್ಕ್ವೇರ್, ದಟ್ ಈಸ್ ಇನ್ ದ ಆಪ್ಷನ್ ಡಿ ನಲ್ಲಿ ನಮಗೆ ಕಾಣುತ್ತೆ. ಸೊ ದಿಸ್ ಈಸ್ ಅ ಕರೆಕ್ಟ್ ಆನ್ಸರ್. 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗುತ್ತೆ. 14ನೇ ಪ್ರಶ್ನೆ ನೋಡೋಣ. ಸೊ ದ ಇಕ್ವೇಶನ್ ಆಫ್ ಟ್ಯಾಂಜೆಂಟ್, ನೋಡಿ ಏನ್ ಹೇಳಿದರೆ, ದ ಇಕ್ವೇಶನ್ ಆಫ್ ಎನ್ ಟ್ಯಾಂಜೆಂಟ್ ಟು ದ ಕರ್ವ್ y is equals to fx at a point x, y is given by. ನೋಡಿ ಏನ್ ಹೇಳಿದರೆ, ಒಂದು ಇಕ್ವೇಶನ್ ನ ಟ್ಯಾಂಜೆಂಟ್ ಟು ದ ಕರ್ವ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ನಾವೇನ್ ಮಾಡಬೇಕು, ಆಲ್ರೆಡಿ ನಮ್ಗೆ ಕೊಟ್ಟಿದ್ದಾರೆ ಏನ್ ಫಂಕ್ಷನ್ ಇದೆ ಅದು, ಸಾರಿ ಎಫ್ y is equals to y ಇದೆಲ್ಲ, ಸಾರಿ y is equals to fx ಇದೆ. ಯಾವ ಪಾಯಿಂಟ್ ಅಲ್ಲಿ ಅಂತ ಹೇಳಿದ್ದಾರೆ ಅವರು, x1, y1 ಅಂತ ಹೇಳಿದ್ದಾರೆ. Now we know that that is y minus y1 will be equals to dy by dx is equals to x minus x1, ಹೌದಾ. Now the equation normal to the curve fx at given point is ಅಂತ ಹೇಳಿದ್ರೆ ಡೈರೆಕ್ಟ್ಲಿ ಇಷ್ಟೇ ಸೇಮ್ ಇಕ್ವೇಶನ್ ಬರುತ್ತೆ. ಇಲ್ಲಿ ಏನಾದ್ರೂ a ಮತ್ತು b ಅಂತ ಕೊಟ್ಟಿದ್ರೆ ಇಲ್ಲಿ a and b ಸಬ್ಸ್ಟಿಟ್ಯೂಟ್ ಮಾಡಬೇಕಾಗಿತ್ತು. ಅವರು x1 y1 ಕೊಟ್ಟಿದ್ದಾರೆ, ಸೊ ಹಾಗಾಗಿ ಅದೇ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ದಟ್ ವಿಲ್ ಬಿ ಈಕ್ವಲ್ಸ್ ಟು dy by dx then x minus x1. ಸೊ ಇದು ಇಕ್ವೇಶನ್ ಎಲ್ಲಿದೆ ನೋಡಿ, ಆಲ್ಮೋಸ್ಟ್ ವಿಲ್ ಗೆಟ್ ದ ಸೇಮ್ ಆನ್ಸರ್. ಸೊ ನಮ್ಮ ಮೇನ್ ಪ್ರಿನ್ಸಿಪಲ್ ಇಕ್ವೇಶನ್ ಏನಿತ್ತು ಅದೇ ರೀತಿಯಾದಂತ ಆನ್ಸರ್ ಇದೆ, ಯಾಕಂದ್ರೆ x1 y1 ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಎ. 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ. ಮುಂದಿನ ಪ್ರಶ್ನೆ, ದಟ್ ಈಸ್ 15ನೇ ಪ್ರಶ್ನೆಯನ್ನ ನೋಡೋಣ. ದ ರೇಟ್ ಆಫ್ ಚೇಂಜ್ ಆಫ್ ರೇಡಿಯಸ್ ಆಫ್ ಎ ಸರ್ಕಲ್ at r is equals to 2 centimeter when the area of a circle is changing at the rate of 2 centimeter square per second is. ಇಲ್ಲಿ ಏನ್ ಕೇಳಿದಾರೆ ನೋಡಿ, ಕ್ವಶನ್ ಸರಿಯಾಗಿ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಏನ್ ಕೇಳಿದಾರೆ ಅಂತಂದ್ರೆ ಅವರು ದ ರೇಟ್ ಆಫ್ ಚೇಂಜ್ ಆಫ್ ಕೇಳಿದ್ದಾರೆ, ದ ರೇಟ್ ಆಫ್ ಚೇಂಜ್ ಆಫ್ ರೇಡಿಯಸ್ ಕೇಳಿದ್ದಾರೆ. ಎಲ್ಲರೂ ಏರಿಯಾ ಐಡೆಂಟಿಫೈ ಮಾಡ್ಬೇಕಾ ವಾಲ್ಯೂಮ್ ಐಡೆಂಟಿಫೈ ಮಾಡ್ಬೇಕಾ ಅನ್ನೋದೇ ಕನ್ಫ್ಯೂಷನ್ ಆಗಿ ಈ ಪ್ರಶ್ನೆನ ಬಹಳಷ್ಟು ವಿದ್ಯಾರ್ಥಿಗಳು ಅಟೆಂಪ್ಟ್ ಮಾಡಿಲ್ಲ. ಇಲ್ಲಿ ಏನ್ ಕೇಳಿದ್ದಾರೆ, ದ ರೇಟ್ ಆಫ್ ಚೇಂಜ್ ಆಫ್ ರೇಡಿಯಸ್ ಅಂತ ಕೇಳಿದ್ದಾರೆ, ಹೌದಾ. ರೇಡಿಯಸ್ ಯಾವ ಒಂದು ಪ್ರಮಾಣದಲ್ಲಿ ಬದಲಾಗ್ತಾ ಇದೆ ಅದನ್ನ ನಾವು ಐಡೆಂಟಿಫೈ ಮಾಡಬೇಕು. ಪ್ರತಿ ಸೆಕೆಂಡ್ಗೆ ರೇಡಿಯಸ್ ಎಷ್ಟು ಚೇಂಜ್ ಆಗ್ತಾ ಇದೆ, 2 ಸೆಂಟಿಮೀಟರ್, ಸಾರಿ r equals to 2 ಸೆಂಟಿಮೀಟರ್ ಇರುವಂತ ಒಂದು ರೇಡಿಯಸ್ ಈ ಒಂದು ಚೇಂಜ್ ಆಗ್ತಾ ಹೋದಾಗ ಎಷ್ಟು ಸೆಕೆಂಡ್ ಅಲ್ಲಿ ಚೇಂಜ್ ಆಗ್ತಾ ಇದೆ ಅನ್ನೋದೇ ನಾವು ಐಡೆಂಟಿಫೈ ಮಾಡಬೇಕು. ಸೊ ಇದಕ್ಕೆ ನಾವು ಏನ್ ಮಾಡೋಣ, ಗಿವನ್ ಬರ್ಕೊಳ್ಳೋಣ. r ಎಷ್ಟಿದೆ, 2 ಸೆಂಟಿಮೀಟರ್ ಇದೆ. dA by dt ನೋಡೋಣ, ಏನಕ್ಕೆ ಕೊಟ್ಟಿದ್ದಾರೆ, ವೆನ್ ದ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ, ಹೌದಾ. ಏರಿಯಾದ ರೇಟ್ ಚೇಂಜ್ ಕೊಟ್ಟರೆ ಇದು ಏರಿಯಾ, ಅದ್ರದ್ದು ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಆಗುತ್ತೆ. ದಟ್ ಈಸ್ 2 ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್. ಅಂದ್ರೆ ಪ್ರತಿ ಸೆಕೆಂಡ್ಗೆ 2 ಸೆಂಟಿಮೀಟರ್ ಸ್ಕ್ವೇರ್ ನಷ್ಟು ಏರಿಯಾ ಚೇಂಜ್ ಆಗುತ್ತೆ. ಈಗ ನಾವೇನ್ ಐಡೆಂಟಿಫೈ ಮಾಡಬೇಕು, dA by dt ವಿಲ್ ಬಿ ಈಕ್ವಲ್ಸ್ ಟು 2 pi r ಇಂಟು dr by dt. ನಾವು ಐಡೆಂಟಿಫೈ ಮಾಡಬೇಕಾಗಿದ್ದು ಇದನ್ನ dr by dt ನ ಐಡೆಂಟಿಫೈ ಮಾಡಬೇಕು. ಸೊ ಆಲ್ರೆಡಿ ನಮಗೆ dA by dt ಗೊತ್ತಿದೆ, r ಗೊತ್ತಿದೆ, 2 pi ಇಂಟು r2 ಗೊತ್ತಿದೆ. ಸೊ ದ ಅನ್ನೋನ್ ಟರ್ಮ್ ವಿಲ್ ಬಿ dr by dt. ಈ ಇಕ್ವೇಶನ್ ನ ಜಸ್ಟ್ ಸಿಂಪ್ಲಿಫೈ ಮಾಡಿದ್ರೆ, ಸೊ ಯು ವಿಲ್ ಗೆಟ್ dr by dt ವಿಲ್ ಬಿ ಈಕ್ವಲ್ಸ್ ಟು 1 by 2 pi 1 by 2 pi 1 by 2 pi ಎಲ್ಲಿದೆ ನೋಡಿ ಆನ್ಸರ್, 1 by 2 pi. ಸೊ ಇಲ್ಲಿದೆ ನೋಡಿ. ಸೊ ದಟ್ ಈಸ್ ಆಪ್ಷನ್ ಸಿ. ಆಪ್ಷನ್ ಸಿ ಈ ಪ್ರಶ್ನೆಯ ಸರಿಯಾದ ಉತ್ತರ. ವೆರಿ ಸಿಂಪಲ್, ಜಸ್ಟ್ ಇಕ್ವೇಶನ್ ಗೊತ್ತಿದ್ರೆ
ಆಲ್ರೆಡಿ ಗಿವನ್ ಡಾಟಾ ಇದೆ, ಸಬ್ಸ್ಟಿಟ್ಯೂಟ್ ಮಾಡಿ ಸೇಮ್ ಟರ್ಮ್ ಕ್ಯಾನ್ಸಲ್ ಮಾಡಿದ್ರೆ ನಿಮಗೆ dr/dt ಸಿಗುತ್ತೆ. ದಟ್ ಈಸ್ ರೇಟ್ ಆಫ್ ಚೇಂಜ್ ಆಫ್ ರೇಡಿಯಸ್ ವಿತ್ ರಿಸ್ಪೆಕ್ಟ್ ಟು ಟೈಮ್ ಸಿಗುತ್ತೆ. ಸೊ 16ನೇ ಪ್ರಶ್ನೆಯನ್ನ ನೋಡೋಣ. ಸೊ ಮುಂದಿನ 16ನೇ ಪ್ರಶ್ನೆ, ಸೊ ಅಗೇನ್ ಇಂಟಿಗ್ರೇಷನ್ ಇದೆ, ಎರಡು ಸ್ಟೆಪ್ ನಲ್ಲಿ ಮುಗಿಯುತ್ತೆ, ಎರಡು ಸ್ಟೆಪ್ ನಲ್ಲಿ. ಸೊ ಏನ್ ಕೇಳಿದರೆ ಅವರು ಇಂಟಿಗ್ರೇಷನ್ ಆಫ್ 1 by ನೋಡಿ ಏನ್ ಕೇಳಿದರೆ ಇಂಟಿಗ್ರೇಷನ್ ಆಫ್ 1 by x plus sec square x into dx ಕೇಳಿದರೆ. ಇದ್ರದ್ದು ವೆರಿ ಸಿಂಪಲ್ ಡಿಫರೆನ್ಸಿಯೇಷನ್, ದಟ್ ಈಸ್ log x plus tan x plus c. ದಿಸ್ ಇಸ್ ಆನ್ಸರ್. ಸೊ log x plus tan c ಎಲ್ಲಿದೆ ನೋಡಿ, ದಟ್ ಈಸ್ ಇನ್ ದ ಆಪ್ಷನ್ ಬಿ. ಆಪ್ಷನ್ ಬಿ ನಲ್ಲಿರುವಂತಹದ್ದು ಸರಿಯಾದ ಉತ್ತರ. 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 17ನೇ ಪ್ರಶ್ನೆ ನೋಡೋಣ. ಇಂಟಿಗ್ರೇಷನ್ ಆಫ್ 1 divided by 1 minus cos 2x into dx ಕೇಳಿದ್ದಾರೆ. ಹೌದಾ, ಏನ್ ಕೇಳಿದ್ದಾರೆ? ದೇ ಹ್ಯಾವ್ ಆಸ್ಕ್ಡ್ 1 ಇಂಟಿಗ್ರೇಷನ್ ಆಫ್ 1 divided by 1 minus cos 2x into dx. ಹೌದಾ, ನೆಕ್ಸ್ಟ್ ಏನ್ ಮಾಡೋಣ ಈಗ, ಕಾಸ್ ಬೈ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗ್ತಾ ಇಂಟಿಗ್ರೇಷನ್ ಮಾಡ್ತಾ ಹೋಗೋಣ. ಇಟ್ ಇಸ್ 1 by 2 sin square 2x dx. ದಟ್ ವಿಲ್ ಬಿ ಈಕ್ವಲ್ಸ್ ಟು ಹಾಫ್ ಹೊರಗಡೆ ತೆಗೆಯೋಣ. ನೆಕ್ಸ್ಟ್ ಇಟ್ ವಿಲ್ ಬಿ ಲೆಫ್ಟ್ ಔಟ್ ಯಾವುದು, 1 by sin square x dx. ಹೌದಾ, ಇದು ಇಂಟಿಗ್ರೇಷನ್. ನೆಕ್ಸ್ಟ್ ಅಗೇನ್ ಇಟ್ ಈಸ್ ಅ ಹಾಫ್ ಇಂಟಿಗ್ರೇಷನ್ ಆಫ್ 1 by sin square is nothing but 1 by cosec. So it is a cosec square x dx, which is nothing but half minus cot x plus c. So final equation ಏನಾಗುತ್ತೆ, minus cot x divided by 2 plus c. ಸೊ ಎಲ್ಲಿದೆ ನೋಡಿ ಈ ಆಪ್ಷನ್, ಒಂದು ಆಪ್ಷನ್ ಡಿ ನಲ್ಲಿದೆ. ಇದರ ಸರಿಯಾದ ಉತ್ತರ 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ minus cot x divided by 2 plus c. ದಟ್ ಈಸ್ ಆಪ್ಷನ್ ಡಿ ಅಲ್ಲಿರುವಂತದ್ದು ನಮಗ ಸರಿಯಾದ ಉತ್ತರ. 18ನೇ ಪ್ರಶ್ನೆಯನ್ನ ನೋಡೋಣ. 18ನೇ ಪ್ರಶ್ನೆ ವೆರಿ ಸಿಂಪಲ್ ಆಗಿದೆ. ನಾನು ನಿಮ್ಗೊಂದು ಹಿಂಟ್ ಕೊಡ್ತೀನಿ. ಎಲ್ಲಾ ಟರ್ಮ್ ನ ಮಲ್ಟಿಪ್ಲೈ ಮಾಡ್ರಿ, ಈಚ್ ಟರ್ಮ್ ಇಂಟಿಗ್ರೇಟ್ ಮಾಡ್ತಾ ಹೋಗ್ರಿ ವಿತ್ ರಿಸ್ಪೆಕ್ಟ್ ಟು ಡಿ ಎಕ್ಸ್. ಈ ಒಂದು ಪ್ರಶ್ನೆಗೆ ನೀವೇ ಉತ್ತರವನ್ನ ನೀಡಬೇಕು. ವೆರಿ ಸಿಂಪಲ್ ಆದಂತಹ ಪ್ರಶ್ನೆ. ಇಂಟಿಗ್ರೇಷನ್ ಅಲ್ಲಿ ಯಾವುದೇ ಲಾಗ್ ಟರ್ಮ್ ಇಲ್ಲ, ಲ್ಯಾಂಡ್ ಟರ್ಮ್ ಇಲ್ಲ, ಅಥವಾ ರೇಷಿಯೋನ ಕೊಟ್ಟಿಲ್ಲ, ವೆರಿ ಸಿಂಗಲ್ ಒಂದು ಇಕ್ವೇಶನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ನೀವೇ ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. 19ನೇ ಪ್ರಶ್ನೆಯನ್ನ ನೋಡೋಣ. ಸ್ವಲ್ಪ ಟ್ಯಾನ್ ಇನ್ವರ್ಸ್ ಎಕ್ಸ್ ಇಂಟು ಡಿ ಎಕ್ಸ್ ದ ಫೈನಲ್ ಇಕ್ವೇಶನ್ ನ ಕೇಳಿದ್ದಾರೆ. ಟ್ಯಾನ್ ಇನ್ವರ್ಸ್ ಏನ್ ಕೇಳಿದಾರೆ ಅವರು, ಟ್ಯಾನ್ ಇಂಟಿಗ್ರೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಇಂಟು ಡಿ ಎಕ್ಸ್ ಕೇಳಿದ್ದಾರೆ. ಸೊ ಹೌದಾ, ಈಗ ಫಸ್ಟ್ ನಾವು ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗೋಣ. ದಟ್ ಈಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಇಂಟು 1 ಡಿ ಎಕ್ಸ್. ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್ ಮಾಡ್ಬೇಕು, ಇದನ್ನ ಡೈರೆಕ್ಟ್ ಮಾಡೋಲ್ಲ. ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್ ಮಾಡ್ತಾ ಹೋದಾಗ ದಟ್ ಈಸ್ ಟ್ಯಾನ್ ಇನ್ವರ್ಸ್ x into dx minus d into tan inverse x divided by dx. Then again integration of dx into dx. So ಆಯ್ತಾ, ನೆಕ್ಸ್ಟ್ ಇದನ್ನ ಸಿಂಪ್ಲಿಫೈ ಮಾಡೋಣ. ಈಗ ಲೆಟ್ ಅಸ್ ಸಿಂಪ್ಲಿಫೈ ದಿಸ್. x tan inverse x minus integration of 1 divided by 1 plus x square into x into dx. Then again x tan inverse x minus half integration of 2x divided by 1 plus x square into dx. ನಾವು ಬೈ ಯೂಸಿಂಗ್ ಯಾವುದು ಒಂದು ಇಕ್ವೇಶನ್ ಇದೆ, ನಮಗೆ ಒಂದು ಪ್ರಿನ್ಸಿಪಲ್ ಇಕ್ವೇಶನ್ ಯಾವುದಪ್ಪ ಅಂತಂದ್ರೆ ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್ ಎಕ್ಸ್ ಡಿವೈಡ್ ಬೈ ಎಫ್ ಎಕ್ಸ್ ಇಂಟು ಡಿ ಎಕ್ಸ್ ವಿಲ್ ಬಿ ಈಕ್ವಲ್ಸ್ ಟು ಲಾಗ್ ಎಕ್ಸ್. ಈ ಒಂದು ಫಾರ್ಮ್ಲಿಂದ ನಮಗೆ ಒಂದು ಇಕ್ವೇಶನ್ ನ ಮಾಡೋಣ. ಎಕ್ಸ್ ಈಕ್ವಲ್ಸ್ ಟು tan inverse x minus half log 1 plus x square plus c. ನೋಡಿ ಆನ್ಸರ್ ಬಂತು. ಈ ಇಕ್ವೇಶನ್ ಪ್ರಿನ್ಸಿಪಲ್ ಇಕ್ವೇಶನ್ ನ ಯೂಸ್ ಮಾಡಿಂತ ಯಾವುದಪ್ಪ ಅಂತಂದ್ರೆ ಮೈನಸ್ ಎಕ್ಸ್ tan inverse x plus half log 1 plus x square. ಎಲ್ಲಿದೆ ನೋಡಿದು ಆಪ್ಷನ್, ದಟ್ ಈಸ್ ಇನ್ ದ ಆಪ್ಷನ್ ಸಿ ಅಲ್ಲಿದೆ. ಸೊ ಇದು ಪ್ಲಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ. ದಟ್ ಈಸ್ ಇನ್ ದ ಆಪ್ಷನ್ ಸಿ. ದಟ್ ಈಸ್ 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ದಟ್ ಈಸ್ 20ನೆಯ ಪ್ರಶ್ನೆ. ದಟ್ ಈಸ್ ಇಂಟಿಗ್ರೇಷನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ಈ ಒಂದು ಇಕ್ವೇಶನ್ ನ ವೆರಿ ಸಿಂಪಲ್ ಆಗಿ ಸಾಲ್ವ್ ಮಾಡ್ತಾ ಹೋಗೋಣ. ಇಲ್ಲಿ ಏನ್ ಮಾಡ್ತೀನಿ ನಾನು, ಸೈನ್ ಇನ್ವರ್ಸ್ ಎಕ್ಸ್ ನ ಟಿ ಅಂತ ಕನ್ಸಿಡರ್ ಮಾಡ್ತೀನಿ. ಹೌದಾ, ಸೈನ್ ಇನ್ವರ್ಸ್ ಎಕ್ಸ್ ಅನ್ನ ನಾನು ಟಿ ಅಂತ ಕನ್ಸಿಡರ್ ಮಾಡ್ತೀನಿ. ಈಗ
ಈಗ ಡಿ ಟಿ ಬೈ ಡಿ ಎಕ್ಸ್ ಏನಾಗುತ್ತೆ ಹೇಳಿ, ಇದ್ರದ್ದು ಸೇಮ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಒನ್. ಇಲ್ಲಿ ಏನಾಗುತ್ತೆ, ಇಟ್ ಈಸ್ 1 ರೂಟ್ ಆಫ್ 1 ಮೈನಸ್ ಎಕ್ಸ್ ಡಿ ಎಕ್ಸ್. ಹೌದಾ, ಡಿ ಟಿ ಇಸ್ ಈಕ್ವಲ್ಸ್ ಟು 1 ಬೈ 1 ರೂಟ್ ಎಕ್ಸ್ ಆಗುತ್ತೆ. ಹೌದಾ, ವಿತ್ ರೆಸ್ಪೆಕ್ಟ್ ಟು ಡಿಫರೆನ್ಶಿಯೇಟ್ ಡಿ ಟಿ ಬೈ ಡಿ ಎಕ್ಸ್ ಮಾಡಿ ಡಿ ಎಕ್ಸ್ ನ ಈ ಕಡೆ ಶಿಫ್ಟ್ ಮಾಡಿದ್ವಿ. Now let us substitute all these things in this one. So now integration of t cube dt, that will be equals to t raised to 4 divided by 4 plus c. Now t raised to 4 divided by 4 plus c will be nothing but sin t ena consider ಮಾಡಿದೀನಿ ನಾನು, sin inverse x raised to 4 divided by 4 plus c. ನೋಡಿ, this is our simple, very simple. ಫಸ್ಟ್ ಏನ್ ಮಾಡಬೇಕು, sin inverse x ನ t ಅಂತ ಕನ್ಸಿಡರ್ ಮಾಡಿ ಇದನ್ನ ಡಿ ಟಿ ಬೈ ಡಿ ಎಕ್ಸ್ ಅಂತ ಡಿಫ್ರೆನ್ಶಿಯೇಟ್ ಮಾಡಿದಾಗ ನಿಮಗೆ ಒಂದು ಟರ್ಮ್ ಸಿಗ್ತದೆ, ದಟ್ ಇಸ್ 1. ಮತ್ತೆ ಅಗೇನ್ ಡಿ ಟಿ ಬೈ ಡಿ ಎಕ್ಸ್ ಅನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 1 ಬೈ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಟು ಡಿ ಎಕ್ಸ್ ಆಯ್ತು. ಸೊ ಆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಟಿ ಕ್ಯೂಬ್ ಇಲ್ಲಿ ಸಿಗುತ್ತೆ ನಿಮ್ಗೆ, ಯಾಕಂದ್ರೆ ಟಿ ಸೈನ್ ಇನ್ವರ್ಸ್ ಎಕ್ಸ್ ರೇಸ್ ಟು ಕ್ಯೂಬ್ ಇದೆ, ಆದ್ರಿಂದ ನಾ ಕ್ಯೂಬ್ ಅನ್ನ ಕನ್ಸಿಡರ್ ಮಾಡಿದೀನಿ. ಇದನ್ನ ಇಂಟಿಗ್ರೇಟ್ ಮಾಡಿದಾಗ ಟಿ ರೇಸ್ ಟು 4 ಡಿವೈಡೆಡ್ ಬೈ 4 ಪ್ಲಸ್ ಸಿ ಆಗುತ್ತೆ. ದೆನ್ ಡೈರೆಕ್ಟ್ಲಿ ಸಬ್ಸ್ಟಿಟ್ಯೂಟ್ ಟಿ ಆಲ್ರೆಡಿ ಅಸ್ಯೂಮ್ ಮಾಡಿರ್ತೀರಿ, ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸೈನ್ ಇನ್ವರ್ಸ್ ಎಕ್ಸ್ ರೇಸ್ ಟು 4 ಡಿವೈಡೆಡ್ ಬೈ 4 ಪ್ಲಸ್ ಸಿ ಆಗುತ್ತೆ. ಸಾರಿ, ಆಪ್ಷನ್ ಬಿ ನಲ್ಲಿದೆ, ದಟ್ ಈಸ್ ಇನ್ ದ ಆಪ್ಷನ್ ಬಿ, ದಟ್ ಈಸ್ ಇನ್ ದ ಆಪ್ಷನ್ ಬಿ ನಲ್ಲಿ ನಮ್ಮ ಸರಿಯಾದ ಆಯ್ಕೆ ಸಿಗುತ್ತೆ. ಸೊ ಹೋಪ್ ವಿದ್ಯಾರ್ಥಿಗಳೇ, ಆಲ್ಮೋಸ್ಟ್ ಫಸ್ಟ್ 20 ಕ್ವಶನ್ಸ್ಗೆ ನಾನು ವಿತ್ ಸೊಲ್ಯೂಷನ್ ಕೂಡ ನಾನು ನಿಮಗೆ ತಿಳಿಸಿದ್ದೀನಿ. ಸೊಲ್ಯೂಷನ್ ಮಾಡಿದ್ರೆ ಯಾಕಂದ್ರೆ ನಿಮಗೆ ಸರಿಯಾದ ಆನ್ಸರ್ ಮೇಲೆ ಕಾನ್ಫಿಡೆಂಟ್ ಆಗಿ ಬರುತ್ತೆ. ಸೊ ಯಾವ್ಯಾವ ಈ 1ರಿಂದ 20 ಪ್ರಶ್ನೆಗಳಲ್ಲಿ ನಿಮ್ಮ ಉತ್ತರಗಳು ಎಷ್ಟು ಸರಿಯಾಗಿದೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಮತ್ತು ನಿಮ್ಗೆ ಯಾವ್ದಾದ್ರು ಪ್ರಶ್ನೆಗಳಲ್ಲಿ ಡೌಟ್ ಇತ್ತಂದ್ರೆ ಸೊಲ್ಯೂಷನ್ ನ ಜಸ್ಟ್ ನೀವು ರಿವೈಂಡ್ ಮಾಡಿ ನೋಡಿದ್ರೆ ಸೊಲ್ಯೂಷನ್ ಸ್ಟೆಪ್ ಗಳು ಕೂಡ ಕಾಣುತ್ತೆ. ಯಾಕಂದ್ರೆ ಸೊ ಮುಂದಿನ 20 ಪ್ರಶ್ನೆಗಳನ್ನ ಮುಂದಿನ ವಿಡಿಯೋದಲ್ಲಿ ನಾನು ಹಾಕ್ತಾ ಇದ್ದೀನಿ. ಸೊ ಅಲ್ಲಿವರೆಗೂ ನಮ್ಮ ಚಾನೆಲ್ ನ ನೋಡ್ತಾ ಇರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. Click on subscribe button and press the bell icon to get updates from All Academy.